ಬಗೆದಷ್ಟು ಬಯಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿ ಸಂಪತ್ತಿನ ರಹಸ್ಯ. ಕೆಲಸಕ್ಕೆ ಸೇರಿ ಕೆಲ ವರ್ಷಗಳಲ್ಲೇ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ಕೋಟಿ ಕುಬೇರ ಬಿಬಿಎಂಪಿ ಅಧಿಕಾರಿ ಬಸವರಾಜ ಮಾಗಿಯ ಕಥೆ ಇದು. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಈತನ ಸಾಮ್ರಾಜ್ಯ ಬಯಲಾಗಿದೆ. ಕೋಟಿ ಕುಬೇರ ಬಿಬಿಎಂಪಿ ಅಧಿಕಾರಿ ಬಸವರಾಜ ಮಾಗಿ ಮನೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಪತ್ತೆಯಾಗಿವೆ. ನೆಕ್ಲೆಸ್ಗಳಿವೆ, ಬಳೆ, ಉಂಗುರ, ಕಿವಿ ಓಲೆ, ಚಿನ್ನದ ಸರ, ಬೆಳ್ಳಿ ದೀಪ, ಇದ್ರ ಜೊತೆಗೆ ಹುಲಿ ಉಗುರು ಕೂಡ ಪತ್ತೆಯಾಗಿದೆ. ಜೊತೆಗೆ ಕಂತೆ ಕಂತೆ ನೋಟ್ ಇರೋದು ಕೂಡ ಪತ್ತೆ ಹಚ್ಚಿದ್ದಾರೆ ಈಗ ಅಧಿಕಾರಿಗಳು. ಬೆಂಗಳೂರಿನ ನಿವಾಸದಲ್ಲಿ 2 ಹುಲಿ ಉಗುರುಗಳು ಕೂಡ ಪತ್ತೆಯಾಗಿವೆ. ಹುಲಿ ಉಗುರು ಪತ್ತೆ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಯ ಗಮನಕ್ಕೂ ಕೂಡ ಅದನ್ನ ತಂದಿದ್ದಾರೆ. ಸೊ ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಮಹತ್ವದ ದಾಖಲೆಗಳನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರಂತೆ. ಸೊ ಇದು ಬಸವರಾಜ ಮಾಗಿಯ ಕಥೆ. ಬಸವರಾಜ ಮಾಗಿ ತೀರಾ ಬಡಸ್ತನದಲ್ಲೇ ಬೆಳೆದಂಥ ಒಬ್ಬ ವ್ಯಕ್ತಿ. ತುಂಬ ಬಡವನಾಗಿದ್ಕೊಂಡು ಬೆಳೆಯುವಾಗಲೂ ಕೂಡ ಆತ ಅಲ್ಲಿ ಇಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಬಂದಂಥ ವ್ಯಕ್ತಿ ಈಗ ಈ ಮಟ್ಟಿಗೆ ಸಂಪತ್ತಿನ ಒಡೆಯ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಮೂಡುತ್ತೆ. ಬಿಬಿಎಂಪಿಯ ಅಧಿಕಾರಿ ಈತ ಅಷ್ಟೇ. ಈತ ಈಗ ಕೋಟಿ ಕೋಟಿ ಸಂಪತ್ತಿನ ಒಡೆಯ. ಕೆಲಸಕ್ಕೆ ಸೇರಿ ಕೆಲವು ವರ್ಷಗಳು ಮಾತ್ರ ಆಗಿವೆ. ಅಷ್ಟು ಬೇಗ ಈ ಮಟ್ಟದ ಆಸ್ತಿಯನ್ನು ಆತ ಹೇಗೆ ಮಾಡ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಅನುಮಾನಗಳಿವೆ. ಇದೇ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇವತ್ತು ರೇಡ್ ಮಾಡಿದ್ರು. ಬೆಂಗಳೂರಿನಲ್ಲಿ ಬಸವರಾಜ ಮಾಗಿಗೆ ಸಂಬಂಧಪಟ್ಟಂತಹ ಮನೆಯಲ್ಲಿ ಈ ಎಲ್ಲ ಚಿನ್ನಾಭರಣಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈ ಬಸವರಾಜ ಮಾಗಿಯ ಕಥೆ ಏನು? ಈತ ಏನು ಅಂಥದ್ದೇನು ಕೆಲಸ ಮಾಡ್ತಾ ಇದ್ರು? ಈತನ ಸ್ಯಾಲ್ರಿ, ಇಷ್ಟು ಪ್ರಮಾಣದ ಆಸ್ತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಈತನ ಬ್ಯಾಕ್ ಗ್ರೌಂಡ್ ಏನಾದರೂ ಸ್ಟ್ರಾಂಗ್ ಆಗಿತ್ತಾ? ಸೊ ಏನು ಮಾಹಿತಿ ಇದೆ ಶಿವಪ್ರಸಾದ್? ರೆಹಮಾನ್, ಟಿವಿನಿಂದ ಲಭ್ಯವಾಗಿರ್ತಕ್ಕಂಥ ಲೋಕಾಯುಕ್ತ ಮೂಲಗಳ ಮಾಹಿತಿಯ ಪ್ರಕಾರ ಬಸವರಾಜ ಮಾಗಿ ಎಂಬಾತ ಬೆಂಗಳೂರಿನ ಕೆಂಗೇರಿ ಬಿಬಿಎಂಪಿ ಡಿವಿಷನ್ನಲ್ಲಿ ರೆವಿನ್ಯೂ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾರೆ. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಕುಮಾರ ಪಾರ್ಕ್ನಲ್ಲಿ ಈತ ಫ್ಲಾಟ್ ಅನ್ನು ಹೊಂದಿರತಕ್ಕಂಥದ್ದು. ಇಷ್ಟೇ ಅಲ್ಲ, ಈ ಮೋತಿ ಅಪಾರ್ಟ್ಮೆಂಟ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಫ್ಲಾಟ್ ಅನ್ನು ಹೊಂದಿದ್ದಾನೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ 9 ಸ್ಥಳಗಳಲ್ಲಿ, ಕಲಬುರಗಿ ಸೇರಿದಂತೆ 9 ಸ್ಥಳಗಳಲ್ಲಿ ಈಗಾಗಲೇ ಭರ್ಜರಿ ಬೇಟೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರ್ತಕ್ಕಂಥದ್ದು. ಇಡೀ ಲೋಕಾಯುಕ್ತ ರೈಡ್ನಲ್ಲಿ ಪ್ರಮುಖವಾಗಿ ಬಸವರಾಜ ಮಾಗಿ ಹಲವು ದಾಖಲೆಗಳು ಕೂಡ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಈತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಫ್ಲಾಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಕಂದಾಯ ಇಲಾಖೆಯಲ್ಲಿ ಈತ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಮಹದೇವಪುರ ವಲಯದಲ್ಲೂ ಕೂಡ ಈತ ಕೆಲಸವನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಬಿಬಿಎಂಪಿಯ ಅಧಿಕಾರಿಗಳ ಪೈಕಿ ಬಸವರಾಜ ಮಾಗಿ ಅಂದ್ರೆ ಲ್ಯಾವಿಶಿಂಗ್ ಲೈಫ್ ಅಂದ್ರೆ ಲ್ಯಾವಿಶ್ ಲೈಫ್ ಅನ್ನ ಈತ ಲೀಡ್ ಮಾಡ್ತಿದ್ದ. ದಿನಕ್ಕೆ ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಮೂಲಗಳ ಪ್ರಕಾರ ಈತ 1 ಲಕ್ಷ ರೂಪಾಯಿಗಳನ್ನ ಖರ್ಚನ್ನ ಮಾಡ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಚಿನ್ನಾಭರಣಗಳು ಸಿಗೋದು ಮಾಮೂಲಿ, ಅದರಂತೆ ಹಣ ಕೂಡ ಸಿಗುತ್ತೆ. ಆದಾಗ್ಯೂ ಕೂಡ ಈತನ ಮನೆಯಲ್ಲಿ, ಬಸವರಾಜ ಮಾಗಿಯ ಮನೆಯಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕೆಸಿನೋ ಕಾಯಿನ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥ, ಅಂದ್ರೆ ಈತನ ವಿಲಾಸಿ ಜೀವನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಬೆಂಗಳೂರು ಸೇರಿದಂತೆ ಕಲಬುರಗಿಯಲ್ಲಿ ಈತ ಫಾರಂ ಹೌಸ್ಗಳನ್ನು ಕೂಡ ಹೊಂದಿದ್ದಾನೆ, ವಿಲಾಸಿ ಜೀವನವನ್ನು ನಡೆಸಿದ. ಈತನಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಎಲ್ಲಿಂದ ಬಂತು, ಇಷ್ಟೊಂದು ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಕೆ ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದಕ್ಕೂ ಸದ್ಯದ ಹೊತ್ತಿಗೆ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಿನಿಂದಲೂ ಕೂಡ ರೇಡ್ ಅನ್ನು ಮುಂದುವರಿಸಿದ್ದಾರೆ. ಈತನ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಕೂಡ ಹೊರಬರ್ತಿದೆ. ಈಗಾಗಲೇ 4-5 ಗಂಟೆಗಳು ಕಳೆದಿರ್ತಕ್ಕಂಥದ್ದು, ಬೆಳಗಿನಿಂದಲೂ ಕೂಡ ರೇಡ್ ಮುಂದುವರೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈತನ ಮನೆಯಲ್ಲಿ ತಲವಾರ್ ಕೂಡ ಪತ್ತೆಯಾಗಿದೆ, ಡ್ರ್ಯಾಗರ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈತ ಯಾವ ಕಾರಣದ ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ದ ಅಂತ ಇನ್ನಷ್ಟೇ ಮಾಹಿತಿಗಳು ಹೊರಬರಬೇಕು. ಒಟ್ಟಾರೆಯಾಗಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಕಲಬುರಗಿಯ ಡಿವೈಎಸ್ಪಿ ಆಗಿರ್ತಕ್ಕಂಥ ಗೀತಾರ್ ಅವರ ನೇತೃತ್ವದಲ್ಲಿ 8 ಜನ ಅಧಿಕಾರಿಗಳ ತಂಡ ಈಗಾಗಲೇ ಮೋತಿ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ಬಸವರಾಜ ಮಾಗಿಯ ಅಪಾರ್ಟ್ಮೆಂಟ್ ನ ಫ್ಲಾಟ್ ನ ಮೇಲೆ ನಿವಾಸದಲ್ಲಿ ಈಗಾಗಲೇ ತಲಾಶನ್ನು ಕೂಡ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಿದೆ ರೆಹಮಾನ್. ಒಟ್ಟಾರೆಯಾಗಿ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಈ ಒಂದು ಬಸವರಾಜ ಮಾಗಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 9 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ಕಡೆ ಫೋಟೋ ನೋಡ್ತಾ ಇದ್ದೀರಿ. ಈತನ ಹೆಸರು ಬಿಬಿಎಂಪಿಯ ಅಧಿಕಾರಿ, ರೆವಿನ್ಯೂ ಆಫೀಸರ್ ಆಗಿರುವಂತಹ ಬಸವರಾಜ ಮಾಗಿ. ಸೊ ಈತನ ಮನೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿವೆ.
ಇನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಸಂದರ್ಭದಲ್ಲಿ ಕೋಟಿ ಕುಬೇರ ಈ ಬಿಬಿಎಂಪಿ ಅಧಿಕಾರಿ ಬಸವರಾಜ್ ಬಗ್ಗೆ ಲಭ್ಯವಾಗಿರುವಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲಸಕ್ಕೆ ಸೇರಿ ಕೆಲವು ವರ್ಷಗಳು ಆಗಿರುವಂಥದ್ದು, ಆದರೆ ಈತ ಕೋಟಿ ಆಸ್ತಿಗೆ ಒಡೆಯನಾಗಿದ್ದಾನೆ. ಹೇಗೆ ಸಾಧ್ಯ? ಈತ ಹೇಗೆ ಅಷ್ಟು ಆಸ್ತಿಯನ್ನ ಮಾಡ್ದ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ತಾಯಿ ಹೆಸರಲ್ಲಿ ಕೋಟಿಯ ಜಮೀನನ್ನ ಕೂಡ ಈತ ಖರೀದಿ ಮಾಡಿದ್ದಾನೆ. 50 ಎಕರೆ ಆಸ್ತಿ ಖರೀದಿ ಮಾಡಿರುವಂತಹ ಬಸವರಾಜ್ ಮಾಗಿ ಬಿಬಿಎಂಪಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಅಷ್ಟೇ ಈತ ಕೆಲಸಕ್ಕೆ ಸೇರಿರುವಂಥದ್ದು ಕೆಲವು ವರ್ಷಗಳಾಗಿದೆ. ಇನ್ನು ಪಾಳ ಗ್ರಾಮದ ಬಾಳೆ ತೋಟ ಸೇರಿದಂತೆ ವಿವಿಧೆಡೆ ಜಮೀನನ್ನ ಈತ ಹೊಂದಿದ್ದಾನೆ. ಕಲಬುರಗಿಯಲ್ಲಿ ಕೋಟಿ ಬೆಲೆ ಬಾಳುವಂತಹ 4 ಅಂತಸ್ತಿನ ಮನೆ ಕೂಡ ಇದೆ. ಇದು ಕೂಡ ಬಸವರಾಜ್ ಮಾಗಿಗೆ ಸೇರಿರುವಂತಹ ಒಂದು ಮನೆ. ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಮೋತಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ 2 ಫ್ಲಾಟ್ಗಳನ್ನು ಹೊಂದಿದ್ದಾನೆ. ಪ್ರತಿಷ್ಠಿತ ಏರಿಯಾ ಅಮೃತಹಳ್ಳಿಯಲ್ಲಿ ಕೂಡ ರಾಯಲ್ ವಿಸ್ತಾರ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಫ್ಲಾಟ್ಗಳನ್ನು ಹೊಂದಿದ್ದಾನೆ. ಯಲಹಂಕದಲ್ಲಿರುವಂತಹ ರಾಮ್ಕಿ 1 ನಾರ್ತ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದರಲ್ಲೂ ಕೂಡ ಈತ ತನ್ನ ಫ್ಲಾಟ್ಗಳನ್ನು ಖರೀದಿ ಮಾಡಿದ್ದಾನೆ. ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಟ್ರೀ ಪ್ರಾವಿಡೆಂಟ್ನ ಅಪಾರ್ಟ್ಮೆಂಟ್. ಸೊ ಈತನ ಒಂದು ದಾಖಲೆಗಳು, ಈತನ ಆಸ್ತಿಯ ಡೀಟೇಲ್ಸ್ನ ಹೇಳ್ತಾ ಹೋದರೆ ನೋಡಿ, ಫ್ಲಾಟ್ ಸಂಖ್ಯೆ 286 ಬಡೇಪುರ GDA ಲೇಔಟ್ ಕಲಬುರಗಿ. ಇದು ಕಲಬುರಗಿಯಲ್ಲಿ ಮಾಡಿರುವಂತಹ ಒಂದು ಮನೆ. ಇನ್ನು 302 ಸಂಗಮ್ ಅಪಾರ್ಟ್ಮೆಂಟ್ ಹಳೆ ಜೇವರ್ಗಿ ರಸ್ತೆ ಕಲಬುರಗಿಯಲ್ಲೇ ಮತ್ತೊಂದು ಮನೆ ಬಸವರಾಜ್ ಮಾಗಿಗೆ ಇರುವಂಥದ್ದು. ಇನ್ನು ಕಲಬುರಗಿಯ ಫಾಲ್ಸ್ ಗ್ರಾಮದಲ್ಲೂ ಕೂಡ ಬಸವರಾಜ್ ಮಾಗಿಗೆ ಮನೆಗಳಿವೆ.